ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾನ್ಯ ವಿಷಯ ಇಲ್ಲಿಗೆ ಬಿಟ್ಬಿಡು. ಭೂಮಿಕಾಗೋಸ್ಕರ ಆದರೂ ನೀನು ನಾರ್ಮಲ್ ಆಗಿ ಇರೋದು ನೋಡು. ಆ ಮಾನ್ಯ ವಿಷಯ ನಿನಗೆ ಬೇಡ. ಅವಳು ಮತ್ತೆ ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ನೀನು ನಿಶ್ಚಿಂತೆಯಿಂದ ನೀನಾಯಿತು ನಿನ್ನ ಕೆಲಸ ಆಯಿತು ಅಂತ ಇದ್ಬಿಡು. ಉಳಿದಿದ್ದೆಲ್ಲ ನಾನು ನೋಡ್ಕೋತೀನಿ. ಸರಿಮಾ, ನಿಮ್ಮ ಹತ್ರ ಮಾತಾಡಿದ್ದು ಮೈಂಡ್ ರಿಲ್ಯಾಕ್ಸ್ ಆಯ್ತು. ನೀವು ಹೇಳ್ದಾಗೆ ನಾರ್ಮಲ್ ಆಗಿರ್ತೀನಿ. ಜೀವನ ಪೂರ್ತಿ ಇನ್ನೊಬ್ಬರನ್ನ ಸಮಾಧಾನ ಮಾಡೋದೇ ಆಗೋಯ್ತು. ನನಗಂತೂ ಸಾಕಾಗೋಗಿದೆ. ಆದರೆ ಏನು ಮಾಡಲಿ, ನಾನು ಎಲ್ಲ ಮಕ್ಕಳು ದಡ ಸೇರೋ ತನಕ ಗೌತಮ್ ನನ್ನ ಜೊತೆ ಇರಲೇಬೇಕು. ಅಲ್ಲಿ ತನಕ ಈ ಮ್ಯಾನೇಜರ್ ಕೆಲಸ ನಾನು ಮಾಡಲೇಬೇಕು. ಬೇರೆ ದಾರಿನೇ ಇಲ್ಲ. ಎಲ್ಲ ನನ್ನ ಕರ್ಮ. ಕಾಫಿ ಪರವಾಗಿಲ್ಲ, ಥ್ಯಾಂಕ್ ಯು ಹೇಳಿ. ಅಲ್ಲ, ಅಷ್ಟೊಂದು ಸ್ಟ್ರಿಕ್ಟಾಗಿ ಸಾರಿ ಥ್ಯಾಂಕ್ ಯುನ ಅವಾಯ್ಡ್ ಮಾಡೋದೇನು ಬೇಕಿಲ್ಲ. ಅಗತ್ಯಕ್ಕಿಂತ ಹೆಚ್ಚಾಗಿ ಹೇಳದೇ ಇದ್ರೆ ಸಾಕು. ನಮ್ಮನ್ನು ನಾವು ಅಷ್ಟೊಂದೆಲ್ಲ ಕಂಟ್ರೋಲ್ ಮಾಡಬಾರ್ದು. ಮನಸ್ಸಲ್ಲಿ ಏನಿರುತ್ತೋ ಆಗಲೇ ಹೇಳ್ಬಿಡ್ಬೇಕು. ನಿನ್ನ ಫೀಲಿಂಗ್ಸ್ ಎಲ್ಲ ಅವ್ರ ಹತ್ರ ಹಂಚ್ಕೊಳ್ಳೋ. ಒಂದು ನಿಮಿಷ ರೀ, ಬಂದೆ. ಮುಖ್ಯವಾದ ವಿಷಯ, ಕಿಸ್ಸು, ಚುಂಬನ, ಮುತ್ತು ಕೊಡ್ಲೇಬೇಕಪ್ಪ. ಅಂಡರ್ಲೈನ್ ಮಾಡ್ಕೋ. ಗೌತಮರೇ, ಏನಿದು? ಉಪ್ಪು ಮೆಣಸಿನ್ಕಾಯಿ ನಿಮ್ಮ ದೃಷ್ಟಿ ತೆಗಿಯಕ್ಕೆ? ಸೀರಿಯಸ್ಲಿ? ವೈ ಮೀ? ಅಲ್ಲ, ನನಗೆ ಯಾಕೆ ದೃಷ್ಟಿ ತೆಗಿತಾ ಇದ್ದೀರಾ? ನೀವು ಈ ರೀತಿ ನಗ್ನಗ್ತಾ ಖುಷಿಯಾಗಿದ್ರೆ ನನ್ನ ದೃಷ್ಟಿನ ತಾಗುತ್ತೆ ಅಂತ ಭಯ. ಅದಕ್ಕೆ ಸೇಫ್ಟಿಗಿರ್ಲಿ, ನಿಂತ್ಕೊಳ್ಳಿ. ಏನ್ರಿ ನೀವು ಇದನ್ನೆಲ್ಲ ನಂಬ್ತೀರಾ? ನಾನು ಇದನ್ನ ನಂಬಲ್ಲ, ಆದರೆ ಇದ್ರ ಹಿಂದೆ ಇರೋ ಸೆಂಟಿಮೆಂಟ್ ನಂಬ್ತೀನಿ. ಮನ್ಸಿಗೆ ಖುಷಿ ಕೊಡೋದನ್ನ ಯಾಕೆ ಮಾಡಬಾರ್ದು? ಇಲ್ಲಿ ನೋಡಿ, ಜೀವನದಲ್ಲಿ ಲಾಜಿಕ್ ನೋಡ್ತಾ ಇದ್ರೆ ಮ್ಯಾಜಿಕ್ ಇರೋದಿಲ್ಲ. ನೀವು ನಿಂತ್ಕೊಳ್ಳಿ, ಹೇಳ್ತೀನಿ ನಾನು. ಸರಿ, ನಿಮ್ಮ ಇಷ್ಟ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಾಯಿ ಕಣ್ಣು, ನರಿ ಕಣ್ಣು, ಕಾಗೆ ಕಣ್ಣು, ಗೂಬೆ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ಯಾರ ಕಣ್ಣು ನಿಮ್ಮ ಮೇಲೆ ಬೀಳದೆ ನೀವು ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರ್ಬೇಕು. ಹೋಗಿರಿ. ಹೋಗ್ರಿ. ಹೆಂಗ್ರಿ ಹೋಗ್ಯೋದು? ತೂತು ಅಂತ ಹೋಗಿರಿ. ನನಗೆ ಬೋಸಿಡಿ ಇದ್ದಾರೆ, ಆಗಲ್ಲ. ನೀವು ನಿಮ್ಮ ಓಸಿಡಿ ನೋಡಿ, ನೀವು ಉಗಿದೇ ಇದ್ರೆ ದೃಷ್ಟಿ ಕಂಪ್ಲೀಟ್ ಆಗಲ್ಲ. ಉಗಿರಿ. ಆಯ್ತು ರೀ. ಇದು ಥೂ 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 ಹಂಗಿರ್ಲಿಲ್ಲ, ಲಾಲಿ ಹಾಡ್ದಂಗಿತ್ತು. ಹೋಗ್ಲಿ ಬಿಡಿ, ನೀವೇನ್ ಮಾಡಿದ್ರು ಚಂದ. ನೀವೇನ್ ಮಾಡಿದ್ರು ಚಂದ. ನಿಮ್ಮನ್ನ ಹೀಗೆ ನೋಡ್ತಾ ನಿಲ್ಲೋದು ಅಂದ್ರೆ ನನಗೆ ತುಂಬಾ ಇಷ್ಟ. ಯಾಕಂದ್ರೆ ಹಾಗೆ ನೋಡ್ತಾ ನಿಂತಾಗೆಲ್ಲ ನಾನು ಎಷ್ಟು ಲಕ್ಕಿ ಅಂತ ಫೀಲ್ ಆಗುತ್ತೆ. ಬಹುಶಃ ಪ್ರಪಂಚದಲ್ಲಿರೋ ಬೆಲೆ ಬಾಳೋ ವಸ್ತುಗಳನ್ನೆಲ್ಲ ನನ್ನ ಮುಂದೆ ತಂದಿಸಿದ್ರು ನನ್ನ ಗಮನ ಬರೀ ನಿಮ್ಮ ಮೇಲೇನೆ ಇರುತ್ತೆ ಗೌತಮರೇ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವಾಗ್ಲೂ ನೀನ್ ಕಟ್ಟಿರೋ ತಾಳಿ ಹಾಕೊಂಡಿಲ್ಲ ಅನ್ನೋ ಕಾರಣಕ್ಕೆ ನಾನು ಬಯಸ್ಕೊತಾ ಇದ್ದೀನಿ. ಅದು ನನ್ನ ಪಾಲಿನ ತಾಳಿ ಅಲ್ಲ ಕಣ, ಉರುಳು. ಕಿತ್ತೋಗಿರೋ ಸಂಬಂಧನ ಕಿತ್ತು ಬಿಸಾಕ್ತಿದ್ದೀನಿ. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನನಗೆ ಇವನು ಇಷ್ಟ ಇಲ್ಲ. ಇನ್ನು ಮುಂದೆ ಇವನ ಜೊತೆ ಜೀವನ ಮಾಡ. ಇವನಿಂದ ಯಾವತ್ತೂ ನೆಮ್ಮದಿ ಸಿಕ್ಕಿಲ್ಲ, ಸಿಗೋದು ಇಲ್ಲ. ಅದಕ್ಕೆ ಈ ನಿರ್ಧಾರ. ಬಾಲ, ನನಗೆ ಡಿವೋರ್ಸ್ ಕೊಡೋ ಅಷ್ಟೇ. ಅಲ್ಲ ದಿವ್ಯಾ,
ನಾನು ನಿನ್ನ ಇಂಪ್ರೆಸ್ ಮಾಡೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ, ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ, ಪ್ರಾಮಾಣಿಕವಾಗಿದ್ದೀನಿ, ದುಡಿತಾ ಇದ್ದೀನಿ. ಆದ್ರೂ ಯಾಕೆ ನಿನಗೆ ಇದೆಲ್ಲ ಕಾಣ್ತಾನೆ ಇಲ್ಲ? ಸಿಗೋ ಪ್ರತಿ ಚಾನ್ಸ್ ಅಲ್ಲೂ ನನಗೆ ಅವಮಾನ ಮಾಡ್ತಾನೆ ಇರ್ತೀಯಲ್ಲ, ಯಾಕೆ ದಿವ್ಯಾ? ಯಾಕಂದ್ರೆ ನೀನ್ ಅಷ್ಟಕ್ಕೆ ಲಾಯಕು ಅದಕ್ಕೆ. ಪ್ಲೀಸ್ ದಿವ್ಯಾ, ನನಗೆ ಇನ್ನೊಂದು ಚಾನ್ಸ್ ಕೊಡು. ನಾವಿಬ್ರು ಚೆನ್ನಾಗಿ ಬದುಕಿ ಬಾಳ್ ತೋರ್ಸೋಣ. ನನ್ನ ಜೀವನದಲ್ಲಿ ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ. ದುಡ್ಡಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಚಿನ್ನದಂತ ಗಂಡನ್ನ ಕಳ್ಕೊಂಡ್ಬಿಡ್ತಿದ್ನಲ್ಲ. ದುಡ್ಡಿನ ಶ್ರೀಮಂತಿಕೆಗಿಂತ ಮನ್ಸಿನ ಶ್ರೀಮಂತಿಕೆ ದೊಡ್ಡದು ಅಂತ ಬಾಲ ನನಗೆ ತೋರಿಸ್ಕೊಟ್ಟ. ಕಿತ್ತೋಗಿರೋ ನನ್ನ ಮಗನಿಂದ ನನ್ನನ್ನು ಕಾಪಾಡ್ದ. ನಂತರ ಆಸೆ ಪಡೋ ಹುಡುಗಿರಿಗೆಲ್ಲ ಇದೇ ರೀತಿ ಆಗೋದನ್ಸುತ್ತೆ. ನನ್ನ ಪುಣ್ಯ, ದೇವ್ರು ಸರಿಯಾದ ಸಮಯಕ್ಕೆ ನನ್ನ ಕಣ್ ತೆರೆಸ್ತ. ನಾನು ಅಷ್ಟೆಲ್ಲ ಅವಮಾನ ಮಾಡಿದ್ರು, ಬಾಲನ್ ಕನಸು, ಅವನ ಆಸೆಗಳನ್ನ ಕೊಂದ್ರು, ಅವನು ಯಾವಾಗಲೂ ನನಗೆ ಒಳ್ಳೇದು ಬಯಸ್ತ. ಯಾವತ್ತೂ ನನ್ನನ್ನು ಬಿಟ್ಕೊಟ್ಟಿಲ್ಲ. ಯಾವಾಗಲೂ ದೇವ್ರು ನನ್ನನ್ನು ಶ್ರೀಮಂತಲಾಗಿ ಹುಟ್ಟಿಸಿಲ್ಲ ಅಂತ ಕೊರಗ್ತಿದ್ದೆ. ಇಂಥ ಗಂಡನ್ನೇ ನನಗೆ ಕೊಟ್ಮೇಲೆ ಶ್ರೀಮಂತಿಕೆ ಯಾಕೆ ಬೇಕು ನನಗೆ? ಈಗಲಂತೂ ಬಾಲ ತುಂಬ ಬದಲಾಗಿದ್ದಾನೆ. ಕಷ್ಟಪಟ್ಟು ದುಡ್ದು ಮನೆ ನೋಡ್ಕೋತಿದ್ದಾನೆ. ಇಲ್ಲ, ನಾನು ಬಾಲನ್ ಕಳ್ಕೊಳ್ಳಲ್ಲ. ನನ್ನ ಗಂಡ ನನಗೆ ಬೇಕು. ಮತ್ತೆ ಏನಾಯ್ತು? ಯಾಕೆ ಕರೆದ್ರಿ? ಬಾಲ, ಬಾಲ, ನನ್ನ ತಪ್ಪಾಯ್ತು. ನನ್ನ ಜೀವನದಲ್ಲಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ನನ್ಗೆ ಎಷ್ಟು ಸಲ ಹೇಳಿದೀನಿ ನಿಮ್ಗೆ ಆರಾಮಾಗಿರಿ ಅಂತ. ಕಿಚನಿಗೆ ಬರ್ಲಿಲ್ಲ ಅಂದ್ರೆ ನಿಮ್ಗೆ ಸಮಾಧಾನನೇ ಇರಲ್ಲ ಅನ್ಸುತ್ತೆ ಅಲ್ವಾ? ಏನು ಮಾಡದೆ ಇರೋದಕ್ಕೆ ಬೇಜಾರಾಗತ್ತೆ ದೀಪಿಕಾ. ಅಭಿ ಎದ್ನ ಇವತ್ತು ಅವ್ನು ಹುಡ್ತಪ್ಪ ಅಲ್ವಾ? ಹೌದಮ್ಮ, ನಾನು ಈಗ ನಿಮ್ಮ ಹತ್ರ ಅದ್ರ ಬಗ್ಗೆನೇ ಮಾತಾಡೋಣ ಅನ್ಕೊಂಡಿದ್ದೆ. ನೀವೀಗ ಕಾಫಿ ತಗೊಂಡು ಅಭಿ ಹತ್ರ ಹೋಗಿ ಅವನ ಬರ್ಡೇ ದಿನ ಅವ್ನ ಕಣ್ ಬಿಟ್ಟಿದ ತಕ್ಷಣ ನಿಮ್ಮ ಮುಖನೇ ಕಾಣಬೇಕು. ನನ್ನ ಮುಖನ? ಅಯ್ಯೋ, ಅವ್ನು ಕೋಪ ಮಾಡ್ಕೋತಾನೆ. ಯಾಕೆ ಹಾಗೆ ಅನ್ಕೋತೀರಾ? ಅವತ್ತು ಚಿಕ್ಕ ಮಾವ ಅಭಿಗೆ ನಿಮ್ಮ ಮುಖ ನೋಡಿ ಹೇಳು ಅಂದಾಗ ಅವ್ನು ಸೈಲೆಂಟ್ ಆದ ತಾನೆ. ಅವನಿಗೆ ನಿಮ್ಮ ಇನ್ನೋಸೆನ್ಸ್ ಫೇಸ್ ನೋಡಿದ್ರೆ ಖಂಡಿತ ಸಮಾಧಾನ ಆಗತ್ತೆ. ಇಲ್ಲ ದೀಪಿಕಾ, ಇವತ್ತು ಅವ್ನು ಹುಡ್ತಬ್ಬ ಅಂದ್ರೆ ಅವ್ನು ನಿನ್ನ ಮುಖನೇ ನೋಡ್ಬೇಕು. ನೀನೇ ಹೋಗಿ ಕಾಫಿ ಕೊಡು ಪ್ಲೀಸ್ ಅಮ್ಮ. ನನಗೂ ನನ್ನ ಗಂಡ ಫಸ್ಟ್ ನಿಮ್ಮ ಮುಖನೇ ನೋಡಬೇಕು ಅನ್ನೋ ಆಸೆ. ನೀವು ಅವನ್ನ ಹೆತ್ತಿಲ್ದೇ ಇರ್ಬೋದು, ಆದರೆ ಅವ್ನು ಮದುವೆ ಮಾಡಿಸಿದ್ದೀರಾ, ಅವನಿಗೆ ಒಳ್ಳೇದಾಗಲಿ ಅಂತ ಬಯಸ್ತೀರಾ. ಈಗ ನೀವೇ ಅವನ ಅಮ್ಮ ಅಲ್ವಾ? ಅದಕ್ಕೆ ಅವ್ನು ಹೇಳ್ತಿದ್ದ ಹಾಗೆ ನಿಮ್ಮ ಮುಖ ನೋಡಬೇಕು ಅನ್ನೋದು ನನ್ನ ಆಸೆ ಅಮ್ಮ. ಪ್ಲೀಸ್ ಇಲ್ಲ ಅನ್ಬೇಡಿ. ಅಲ್ಲ ದೀಪಿಕಾ, ಅವನೇನಾದ್ರೂ ಕೋಪ ಮಾಡ್ಕೊಂಡ್ರೆ? ಹಾಗೆಲ್ಲ ಏನೂ ಆಗಲ್ಲ ಅಮ್ಮ. ಅಷ್ಟಕ್ಕೂ ಅವನು ಬೆಳಗ್ಗೆ ಎದ್ದು ಯಾರ್ದೋ ಮುಖ ನೋಡಿದ್ರೆ ಒಳ್ಳೇದಾಗುತ್ತೆ, ಇನ್ಯಾರ್ದೋ ಮುಖ ನೋಡಿದ್ರೆ ಕೆಟ್ಟದಾಗುತ್ತೆ ಅಂತ ನಂಬ್ತಾನೆ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಆದರೂ ತುಂಬ ಯೋಚನೆ ಮಾಡಬೇಡಿ ಅಮ್ಮ. ನಿಮಗೆ ನಿಮ್ಮ ಮಗ ಹತ್ರ ಆಗಬೇಕು ತಾನೆ, ಅವನು ನಿಮ್ಮನ್ನು ಅಮ್ಮ ಅಂತ ಒಪ್ಕೋಬೇಕು ತಾನೆ. ಅದಕ್ಕೋಸ್ಕರ ಈ ಥರ ಸಣ್ಣ ಪುಟ್ಟ ಅವಕಾಶ ಸಿಕ್ಕಾಗ ಕಳ್ಕೋಬಾರ್ದು ಅಮ್ಮ. ಪ್ಲೀಸ್ ಪ್ಲೀಸ್ ಹೋಗಿ ಅಮ್ಮ. ಆಯ್ತು ದೀಪಿಕಾ, ನೀನು ಹೇಳ್ತಿದ್ಯಾ ಅಂದಮೇಲೆ ಸ್ಪೆಷಲ್ ಕಾಫಿನೇ ಮಾಡ್ಕೊಂಡು ತೊಗೊಂಡೋಗ್ತೀನಿ. ಇವತ್ತು ನನ್ನ ಬರ್ತ್ಡೇ ಅಲ್ವಾ? ಚಿಕ್ಕಮ್ಮನ ಮುಖ ನೋಡಬೇಕು.
ಆಮೇಲೆ ದೇವ್ರ ಫೋಟೋ ನೋಡ್ಲಾ ದೀಪಿಕಾ ಫೋಟೋ ನೋಡ್ಲಾ? ದೀಪಿಕಾ, ನಾನು ಎದುರುಗಡೆ ನೀನು ಬರಬೇಡ. ನಾನು ಕಣ್ಮುಚ್ಕೊಂಡೆ ಚಿಕ್ಕಮ್ಮನ ರೂಮ್ವರೆಗೂ ಹೋಗ್ತೀನಿ. ಮಧ್ಯ ಎಲ್ಲೂ ಬರಬೇಡ. ನಾನು ಅವ್ರ ಮುಂದೆನೇ ಕಂಡ್ಬಿಡೋದು. ನೀವು ಬಂದೇ ಬರ್ತೀರಾ ಅಂತ ನನಗೆ ಗೊತ್ತಿತ್ತು. ನಾನಿವತ್ತು ಮೊದಲು ನಿಮ್ಮ ಮುಖಾನೇ ನೋಡೋದು ಅಂತ ನೀವು ಮರ್ತಿಲ್ಲ ಅಲ್ವಾ? ಸದ್ಯ ಬಂದ್ರಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.